ಹೇಮ ಅಷ್ಟೆಲ್ಲ ಮಾತನಾಡಿದರೂ ಕೂಡ ಸಾಕೇತ್ ಮಾತ್ರ ಅವಳು ಹೇಳುತ್ತಿರುವುದು ತನಗಲ್ಲ ಎಂದು ಮೌನವಾಗಿರುವುದನ್ನು ನೋಡಿ ಇವಳ ಒಡಲಿಗೆ ಬೆಂಕಿ ಬಿದ್ದ ಹಾಗೆ ಆಯ್ತು. ಗಂಡನ ಮೌನವನ್ನು ನೋಡಿ ಈಗ ಅವಳ ಕೋಪ ದುಪ್ಪಟ್ಟಾಯಿತು. ನಾನೇನು ಗೋಡೆಗಳ ಬಳಿ ಬಳಿ ಮಾತನಾಡುತ್ತಿದ್ದೇನಾ? ನಿಮ್ಮ ಬಳಿ ತಾನೇ ಮಾತನಾಡುತ್ತಿರುವುದು. ನಾನು ಅಷ್ಟೆಲ್ಲ ಹೇಳಿದ್ರು ಮೂಗರ ಹಾಗೆ ಕುಳಿತಿದ್ದೀರಲ್ಲ ಎಂದು ಅಸಮಾಧಾನದಲ್ಲಿ ಹೇಳಿದಳು. ಸುಮ್ಮನೆ ಕೂರದೆ ನೀನು ಆಡುವ ಮಾತುಗಳಿಗೆ ಡ್ಯಾನ್ಸ್ ಮಾಡಬೇಕಿತ್ತ? ಸಾಕ್ಷಿ, ಇವತ್ತೊಂದು ದಿನ ಮಲಗಿರುವುದಕ್ಕೆ ನಿನಗೆ ಸಹಿಸಲು ಆಗುತ್ತಿಲ್ಲ. ನೀನು ಪ್ರತಿದಿನ ಒಂದೊಂದು ಕಾರಣ ಹೇಳಿ ಮಲಗುತ್ತೀಯಲ್ಲ, ಆಗ ಅವಳೊಬ್ಬಳೇ ಇಡೀ ಮನೆ ಕೆಲಸ ಎಲ್ಲವನ್ನು ಮಾಡುತ್ತಾಳೆ. ಅವಳು ಕೂಡ ನಿನ್ನ ಹಾಗೆ ಕೂಗಾಡ್ತಾಳ? ಅಥವಾ ನೀನು ಕೆಲಸ ಮಾಡುವುದಿಲ್ಲ, ಒಬ್ಬಳೇ ಮಾಡಬೇಕು ಎಂದು ಸಿಡುಕುತ್ತಾಳ? ಅವಳು ಯಾಕೆ ಹಾಗೆ ಮಾಡಲ್ಲ ಅಂದ್ರೆ ಅವಳಿಗೆ ತುಂಬಾ ವಿವೇಚನೆ ಇದೆ. ತಾಳ್ಮೆಗೆ ಇನ್ನೊಂದು ಹೆಸರು ಅವಳು. ಒಂದು ಹೆಣ್ಣಿಗೆ ಸಹನೆ, ತಾಳ್ಮೆ, ವಿವೇಚನೆ ಎಷ್ಟು ಮುಖ್ಯ ಎನ್ನುವುದು ನಿನಗೆ ಈಗಲಾದ್ರೂ ಅರ್ಥವಾಗಿರಬೇಕಲ್ಲ. ಸಾಕ್ಷಿ, ಈ ಮನೆಯಲ್ಲಿ ಇಲ್ಲ ಎಂದಿದ್ದರೆ ನೀನೊಬ್ಬಳೇ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದೆ ತಾನೆ. ಇವತ್ತೊಂದು ದಿನ ಹಾಗೆ ಮಾಡು, ಏನು ಮೇಘ ಮುಳುಗಿ ಹೋಗುವುದಿಲ್ಲ ಎಂದನು. ಅಂದ್ರೆ ನನಗೆ ಬುದ್ಧಿ ಇಲ್ಲ ಎಂದು ಹೇಳುತ್ತಿದ್ದೀರಾ? ಈ ಮನೆಯಲ್ಲಿ ಮದುವೆಯಾಗಿ ಬಂದಾಗಿನಿಂದ ನನಗೆ ಇದೇ ಗೋಳು ಆಗಿದೆ. ನಿಮ್ಮನ್ನೇ ನಂಬಿ ಮದುವೆಯಾಗಿ ಬರ್ತೀವಿ, ಇಲ್ಲಿ ಕಟ್ಟಿಕೊಂಡ ಗಂಡನೇ ಮರ್ಯಾದೆ ಕೊಡಲಿಲ್ಲ ಎಂದರೆ ಮತ್ಯಾರು ನನಗೆ ಮರ್ಯಾದೆ ಕೊಡ್ತಾರೆ? ಹೆಂಡತಿ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಅವಳ ಗಂಡಂದಿರು ಅವಳನ್ನು ವಹಿಸಿಕೊಂಡು ಮಾತಾಡ್ತಾರೆ. ಆದ್ರೆ ನೀವು, ನಾನು ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಅದರಲ್ಲೂ ಹುಡುಕುಡುತ್ತೀರಾ. ನಿಮ್ಮನ್ನು ಕಟ್ಟಿಕೊಂಡ ಕರ್ಮಕ್ಕೆ ಇದೆಲ್ಲವನ್ನು ಅನುಭವಿಸಲೇಬೇಕು ಎಂದು ಅಳುತ್ತಲೇ ಹೇಳಿದಳು. ನನ್ನನ್ನು ಕಟ್ಟಿಕೊಂಡು ಅನುಭವಿಸು ಎಂದು ಹೇಳಿದವರು ಯಾರು ಎಂದು ಅವನು ಕೂಡ ಕೋಪದಲ್ಲಿ ಹೇಳಿದನು. ಇಬ್ಬರ ಮಾತು ಕೋಣೆಯಲ್ಲಿ ಮಲಗಿದ್ದ ಸಾಕ್ಷಿ ಕಿವಿಗೆ ಬೀಳುತ್ತಿದ್ದ ಹಾಗೆ ಒಡನೆಯೇ ನಡುಮನೆಗೆ ಓಡಿ ಬಂದವಳು ಅಣ್ಣ ಎಂದು ಜೋರಾಗಿ ಕೂಗಿದಳು. ಅಣ್ಣ, ಏನು ಇದು? ಯಾಕೆ ಹೀಗೆ ಮಾತಾಡ್ತಿದ್ದೀಯ? ಎಲ್ಲರಿಗೂ ಗೌರವ ಕೊಡುವ ಒಳ್ಳೆ ಸಂಸ್ಕಾರ ಇದ್ದ ನನ್ನಣ್ಣ ಎಲ್ಲಿ ಹೋದ? ಅತ್ತಿಗೆಯ ಬಳಿ ಯಾಕಿಷ್ಟು ರ್ಯಾಶ್ ಆಗಿ ಬಿಹೇವ್ ಮಾಡ್ತಿದ್ದೀಯ? ಅವರು ನಿನ್ನನ್ನೇ ನಂಬಿಕೊಂಡು ಬಂದಿದ್ದಾರೆ ಅಣ್ಣ. ಅವರ ಜೊತೆ ನೀನು ಹೀಗೆಲ್ಲ ಮಾತನಾಡುವುದು ಸರಿಯಾ? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಿನಗೋಸ್ಕರ ನೀನು ಹಾಕಿದ 3 ಗಂಟೆಗೋಸ್ಕರ ಎಲ್ಲರನ್ನೂ ಬಿಟ್ಟು ಬಂದಿರುತ್ತಾರೆ. ಹಾಗಿದ್ದಾಗ ನೀನು ಅವರನ್ನು ಹೇಗೆ ನೋಡಿಕೊಳ್ಳಬೇಕು ಹೇಳು? ಅತ್ತಿಗೆ ಈ ರೀತಿ ಕೋಪ ಮಾಡಿಕೊಂಡು ಮಾತನಾಡಲು ನೀನೇ ಕಾರಣ. ಅವರಿಗೆ ಸ್ವಲ್ಪ ಮುಂಗೋಪ, ಕೋಪದಲ್ಲಿ ಏನೋ ಮಾತಾಡ್ತಾರೆ. ಆದ್ರೆ ನೀನೇ ತಾಳ್ಮೆಯಿಂದ ಇದ್ದು ಅವರಿಗೆ ತಿಳಿ ಹೇಳಿದ್ರೆ ಅರ್ಥ ಮಾಡಿಕೊಳ್ಳುತ್ತಾರೆ. ಅದು ಬಿಟ್ಟು ನೀನೇ ಅವರ ಮೇಲೆ ಹೀಗೆ ಕೂಗಾಡಿದರೆ ಹೇಗೆ? ಇದೊಂದು ವಿಷಯದಲ್ಲಿ ನಿನ್ನ ಮೇಲೆ ನನಗೆ ಕೋಪ ಇದೆ ಅಣ್ಣ. ದೀಪ ಇನ್ನು ಚಿಕ್ಕ ಮಗು ಅಲ್ಲ, ಅವಳು ಈಗ ಬೆಳೆಯುತ್ತಿದ್ದಾಳೆ. ನೀವಿಬ್ಬರು ಮನೆಯಲ್ಲಿ ಹೀಗೆ ಕಿತ್ತಾಡುತ್ತಿದ್ದರೆ ಆ ಮಗುವಿನ ಮನಸ್ಸಿಗೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಯೋಚಿಸಿದ್ದೀರಾ ಎಂದಳು ಅದೇ ಕೋಪದಲ್ಲಿ. ಕೊನೆಯಲ್ಲಿ ಆಡಿದ ಮಾತು ತನ್ನ ಅತ್ತಿಗೆ ಹೇಳಿದ ಹಾಗಿತ್ತು. ಹೇಮಾಳ ಕಡೆ ತಿರುಗಿದವಳು, ಅತ್ತಿಗೆ, ಇವತ್ತು ಬೆಳಿಗ್ಗೆಯಿಂದ ತುಂಬಾ ತಲೆನೋವುತ್ತಿದೆ. ಅದಕ್ಕೆ ನನಗೆ ಏನು ಮಾಡಲು ಆಗುತ್ತಿಲ್ಲ, ಕ್ಷಮಿಸಿ ಎಂದವಳು ಅಲ್ಲಿ ನಿಲ್ಲದೆ ಕೋಣೆಗೆ ಹೋಗಿದ್ದಳು. ಸಾಕೇತ್ ಕೂಡ ಹೆಂಡತಿಯೆಡೆಗೆ ಕೋಪದಲ್ಲಿ ನೋಡಿ ಹೊರಗೆ ಹೋಗಿದ್ದನು. ಸಾಕ್ಷಿ ಕೊನೆಯಲ್ಲಿ ಮಗುವಿನ ವಿಷಯ ಮಾತನಾಡಿದ್ದನ್ನು ನೆನೆದ ಹೇಮಾಳಿಗೂ ಕೂಡ ಬೇಸರವಾಯಿತು. ಕೋಣೆಗೆ ಬಂದ ಸಾಕ್ಷಿ ಇಷ್ಟರವರೆಗೂ ತಡೆ ಹಿಡಿದಿದ್ದ ಕಣ್ಣೀರು ಈಗ ಇಳಿಯಲಾರಂಭಿಸಿದವು. ತನ್ನಿಂದಲೇ ಅಣ್ಣ ಅತ್ತಿಗೆ ಇಬ್ಬರು ಪ್ರತಿದಿನ ಹೀಗೆ ಜಗಳವಾಡುತ್ತಾರೆ ಎಂದು ನೆನೆದವಳು ಬಾಯಿಗೆ ಕೈ ಅಡ್ಡ ಇರಿಸಿ ಅಳತೊಡಗಿದಳು. ಅಣ್ಣ ಸುಮ್ಮನಾದರೆ ಅತ್ತಿಗೆ ಕೂಡ ಸುಮ್ಮನಾಗುತ್ತಾರೆ. ಆದ್ರೆ ಅಣ್ಣ ಯಾಕೆ ಹೀಗೆ ಆಡುತ್ತಾನೆ ಕೊಂಡವಳಿಗೆ ಆಗ ಅವಳ ಕಣ್ಣ ಮುಂದೆ ಬಂದಿದ್ದು ನವನೀತ್. ಅವನ ಯೋಚನೆಯಲ್ಲಿ ಹಾಸಿಗೆ ಮೇಲೆ ಮಲಗಿದವಳ ಮನಸ್ಸು ನೆನಪಿನಂಗಳಕ್ಕೆ ಜಾರಿತು. ಅಂದು ಮಧ್ಯಾಹ್ನದ ಸಮಯ ನವನೀತ್ ಮನೆಗೆ ಊಟಕ್ಕೆ ಬಂದಿದ್ದನು. ಆಗಷ್ಟೇ ಬಿಸಿ ಬಿಸಿ ಅಡಿಗೆ ಮಾಡಿದವಳು ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದ ನವನೀತನಿಗೆ ಊಟ ಬಡಿಸಿದಳು. ಲಲಿತಾ ಅವರು ಕೂಡ ಅಲ್ಲಿಗೆ ಮಗನ ಎದುರಿಗೆ ಕುಳಿತಿದ್ದರು. ಅಡಿಗೆ ಮನೆ ಏನೋ ಕೆಲಸ ಮಾಡುತ್ತಿದ್ದವಳು ಅವನಿಗೆ ಊಟಕ್ಕೆ ನೀರು ಇಡುವುದನ್ನು ಮರೆತಿದ್ದಳು. ಬಿಸಿ ಊಟ ಮಾಡುತ್ತಿದ್ದವನಿಗೆ ಬಾಯಿ ಸುಟ್ಟಿತು. ನೀರು ಇಲ್ಲದೆ ಇರುವುದನ್ನು ನೋಡಿ, ಸಾಕ್ಷಿ, ನೀರು ತಗೊಂಡು ಬನ್ನಿ ಎಂದು ಸರಳವಾಗಿಯೇ ಹೇಳಿದನು. ಹೆಂಡತಿ ಊಟಕ್ಕೆ ನೀರು ಇಡದೇ ಇದ್ದರೂ ಕೂಡ ಅವಳ ಮೇಲೆ ಕೋಪಿಸಿಕೊಳ್ಳದೆ ಮಾಮೂಲಿಯಾಗಿ ಹೇಳುತ್ತಿದ್ದ ಮಗನ ಮೇಲೆ ಕೋಪಗೊಂಡರು. ಇದಿಷ್ಟೇ ಅಲ್ಲದೆ ಅವನು ಸಾಕ್ಷಿಯನ್ನು ಹೋಗಿ ಬನ್ನಿ ಎಂದು ಕರೆಯುವುದು ಅವರಿಗೆ ಇಷ್ಟವಿರಲಿಲ್ಲ. ಇದನ್ನು ಮಗನಿಗೆ ತುಂಬಾ ದಿನದಿಂದ ಹೇಳಬೇಕು ಎಂದುಕೊಂಡಿದ್ದವರಿಗೆ ಹೇಳಲು ಆಗಿರಲಿಲ್ಲ. ಇದೇ ಸರಿಯಾದ ಸಮಯ ಎಂದು ಯೋಚಿಸಿದವರು, ಏನೋ ನವ ನೀನು, ಅವಳು ನಿನ್ನ ಹೆಂಡತಿ, ಅವಳನ್ನು ಅಧಿಕಾರದಲ್ಲಿ ನೀರ್ಯಾಕೆ ಇಟ್ಟಿಲ್ಲ ಎಂದು ಜೋರು ಮಾಡ್ಬೇಕು. ಅದು ಬಿಟ್ಟು ಯಾರಾದ್ರೂ ಹೆಂಡತಿಯನ್ನು ಹೀಗೆ ಹೋಗಿ ಬನ್ನಿ ಎಂದು ಕರೆಯುತ್ತಾರಾ? ನೀನೊಬ್ಬನೇ ಅನ್ಸುತ್ತೆ ಹಾಗೆ ಕರೆಯುವುದು. ಯಾರನ್ನ ಹೇಗೆ ಮಾತಾಡಿಸ್ಬೇಕು ಹಾಗೆ ಕರಿಬೇಕು.
ಎಂದರು ಅದೇ ಕೋಪದಲ್ಲಿ. ನೀರು ಹಿಡಿದು ಬಂದ ಸಾಕ್ಷಿಗೆ ತನ್ನ ಅತ್ತೆಯ ಮಾತು ಕೇಳಿ ಬೇಜಾರಾಯಿತು. ಸಾಕ್ಷಿ ಈ ಮೊದಲೇ ಈ ವಿಷಯದ ಬಗ್ಗೆ ನವನೀತ್ ಬಳಿ ಮಾತನಾಡಿದ್ದಾಳೆ. ಆದರೆ ಅವನು ಕೇಳದೆ ಅವಳನ್ನು ಹೋಗಿ ಬನ್ನಿ ಎಂದೇ ಕರೆಯುತ್ತಾನೆ. ಊಟ ಮಾಡುತ್ತಿದ್ದವನು ತಲೆ ಎತ್ತಿ ಸಾಕ್ಷಿಯ ಮುಖ ನೋಡಿದರೆ ಅವಳು ಬೇಸರದಲ್ಲಿರುವುದು ಅರಿವಾಯಿತು. ಅಮ್ಮ, ಹೆಂಡತಿಯನ್ನು ಹೇಗೆ ಮಾತನಾಡಿಸಬೇಕು ಎನ್ನುವುದು ಅವರವರ ಇಷ್ಟ ಅಲ್ವಾ? ನನಗೆ ಹೀಗೆ ಇಷ್ಟ, ಅದಕ್ಕೆ ನಾನು ಹಾಗೆ ಮಾತನಾಡುತ್ತೇನೆ. ಇದರಿಂದ ನನಗೆ ಏನು ತೊಂದರೆ ಇಲ್ಲ. ಇನ್ನೊಮ್ಮೆ ಈ ವಿಷಯದ ಬಗ್ಗೆ ಮಾತನಾಡಬೇಡ ಎಂದು ತಾಯಿಗೆ ಹೇಳಿ ಬೇಗ ಬೇಗ ಊಟ ಮಾಡಿ ಬೇಸರದಲ್ಲಿ ಹೋದಂತಹ ಹೆಂಡತಿಯನ್ನು ಅರಸಿ ಕೋಣೆಗೆ ಬಂದಿದ್ದನು. ಅವಳು ಮಂಚದ ಮೇಲೆ ಸುಮ್ಮನೆ ಕುಳಿತಿರುವುದನ್ನು ನೋಡಿ ಒಳಗೆ ಬರುತ್ತಲೇ, ಸಾರಿ ಸಾಕ್ಷಿ, ಅಮ್ಮ ಆ ರೀತಿ ಮಾತನಾಡಿದ್ದಕ್ಕೆ ಅವರು ಇನ್ನೆಂದೂ ಹಾಗೆ ಮಾತನಾಡುವುದಿಲ್ಲ ಎಂದನು. ಅತ್ತೆ ಹಾಗೆ ಹೇಳಿದ್ರು ಎಂದು ಬೇಜಾರಿಲ್ಲ ನನಗೆ. ಆದ್ರೆ ನೀವು ನನ್ನನ್ನು ಆ ರೀತಿ ಕರೆಯುವುದು ನನಗೂ ಇಷ್ಟ ಇಲ್ಲ. ನಾನು ಈ ಮೊದಲೇ ನಿಮಗೆ ಹೇಳಿದ್ದೀನಿ, ಆದ್ರೂ ನೀವು ನನ್ನ ಮಾತು ಕೇಳುವುದಿಲ್ಲ ಎಂದಳು. ಅವಳ ಎದುರಿಗೆ ಕುಳಿತವನು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಗಂಡ ಎಂದ ಕ್ಷಣ ಅವನು ದೇವರಲ್ಲ, ಹೆಂಡತಿಗಿಂತ ದೊಡ್ಡವನಲ್ಲ. ಅವನಿಗೆ ಮಾತ್ರ ಹೆಂಡತಿಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡಬೇಕು ಎನ್ನುವ ರೂಲ್ಸ್ ಕೂಡ ಇಲ್ಲ. ಇಲ್ಲಿ ಗಂಡನಿಗೆ ಇರುವಷ್ಟೇ ಹಕ್ಕು ಹೆಂಡತಿಗೂ ಕೂಡ ಇರುತ್ತದೆ. ಇನ್ನು ಹೇಳ್ಬೇಕು ಎಂದರೆ ಗಂಡ ಎನ್ನುವ ಪಾತ್ರಕ್ಕಿಂತ ಹೆಂಡತಿ ಪಾತ್ರವೇ ದೊಡ್ಡದಿರುತ್ತದೆ. 20 ವರ್ಷ ಹುಟ್ಟಿದ ಮನೆಯಲ್ಲಿ ಅಪ್ಪ ಅಮ್ಮ ಒಡ ಹುಟ್ಟಿದವರ ಜೊತೆ ಖುಷಿ ಖುಷಿಯಾಗಿ ಬೆಳೆದವಳನ್ನು ಮದುವೆ ಎಂಬ ಬಂಧನಕ್ಕೆ ಸಿಲುಕಿಸಿ ಅವಳನ್ನು ಆ ಮನೆಯಿಂದ ದೂರ ಮಾಡುತ್ತಾರೆ. ಆದ್ರೆ ಗಂಡ ಎನ್ನುವ ಮಹಾನ್ ವ್ಯಕ್ತಿ ಮಾತ್ರ ತನ್ನ ಮನೆಯನ್ನು ತೊರೆದು ಬರುವುದಿಲ್ಲ. ಇಷ್ಟು ವರ್ಷ ಒಂದು ಹೆಣ್ಣು ಮನೆಯಲ್ಲಿ ಬೆಳೆದಂತಹ ಹೆಣ್ಣು ಈಗ ಇನ್ನೊಂದು ಮನೆಗೆ ಬಂದು ಅಲ್ಲಿ ಗಂಡ, ಅತ್ತೆ, ಮಾವ, ಅತ್ತಿಗೆ, ನಾದಿನಿ, ಭಾವ, ಮೈದುನ ಹೀಗೆ ಎಲ್ಲರಿಗೂ ಹೊಂದಿಕೊಂಡು ಜೀವನ ಮಾಡಬೇಕು. ಅವಳು ಜೀವಿಸುವ ವಾತಾವರಣ ಬದಲಾಗುತ್ತದೆ, ಅವಳು ಬದುಕುವ ರೀತಿ ಬದಲಾಗುತ್ತದೆ. ತಾಳಿ ಕಟ್ಟಿದ ಗಂಡನಿಗೋಸ್ಕರ ಇಷ್ಟೆಲ್ಲ ಬದಲಾಯಿಸಿಕೊಂಡು ಜೀವನ ಮಾಡುವವರಿಗೆ ನಾವೇನು ಕೊಡಲು ಸಾಧ್ಯ ಹೇಳಿ ಸಾಕ್ಷಿ? ಹೆಂಡತಿ ಎನ್ನುವ ಪಾತ್ರಕ್ಕೆ ಸಿಗಬೇಕಾಗಿರುವುದು ಕೇವಲ ಪ್ರೀತಿ, ಗೌರವ ಅಷ್ಟೇ. ಅಷ್ಟನ್ನು ಕೊಟ್ಟರೆ ತವರನ್ನೇ ಯಾಕೆ, ಇಡೀ ಪ್ರಪಂಚವನ್ನೇ ಮರೆತು ಸೇರಿದ ಮನೆಯಲ್ಲಿ ಬಾಳ್ವೆ ಮಾಡುತ್ತಾರೆ. ಅಂಥದ್ರಲ್ಲಿ ನಾನು ನಿಮ್ಮನ್ನು ಹೋಗಿ ಬನ್ನಿ ಎನ್ನುವುದರಲ್ಲಿ ತಪ್ಪೇನು? ನೀವು ನನಗೆ ಗೌರವ ಕೊಡುವಾಗ ನಾನು ನಿಮಗೆ ಅದೇ ಗೌರವ ಕೊಡಬೇಕಲ್ವಾ ಎಂದು ನವನೀತ್ ಹೇಳುತ್ತಿದ್ದರೆ ಅವನನ್ನೇ ಬೆರಗುಗಣ್ಣಿನಿಂದ ನೋಡುತ್ತಿದ್ದಳು ಸಾಕ್ಷಿ. ಇಷ್ಟರವರೆಗೂ ನಾನು ಹೇಳಿದ್ದು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಸಾಕ್ಷಿ. ಆದರೆ ನೀವು ಎಲ್ಲಾ ಹೆಣ್ಣು ಮಕ್ಕಳಿಗಿಂತ ಎತ್ತರದ ಸ್ಥಾನದಲ್ಲಿ ನಿಲ್ತೀರಾ. ಎಲ್ಲರಿಗೂ ಸತ್ಯ ಹೇಳಿ ಈ ಮನೆಯಿಂದ ಆಚೆ ಹೋಗಿ ನಿಮ್ಮದೇ ಒಂದು ಸುಂದರ ಬದುಕು ಕಟ್ಟಿಕೊಳ್ಳಬಹುದಿತ್ತು. ಆದ್ರೆ ನೀವು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾನೇ ಹೋಗಿ ಎಂದರೂ ನೀವು ಇಲ್ಲಿಯೇ ಇದ್ದೀರಾ. ಅಂಥದ್ರಲ್ಲಿ ನಿಮಗೆ ಇನ್ನೆಷ್ಟು ಗೌರವ ಕೊಡ್ಬೇಕು ಹೇಳಿ? ಅಮ್ಮ ಆಗ್ಲಿ ಬೇರೆಯವರಾಗ್ಲಿ ಯಾರು ಏನೇ ಹೇಳಿದ್ರು ಅಷ್ಟೇ, ಯು ಆರ್ ಎ ಬೆಸ್ಟ್ ಪರ್ಸನ್ ಮೈ ಲೈಫ್. ನಾನು ನೋಡಿದ ಹಾಗೆ ಉತ್ತಮರಲ್ಲಿ ಅತ್ಯುತ್ತಮ ವ್ಯಕ್ತಿ ನೀವು. ನನ್ನ ಎದುರಿಗೆ ನೀವು ಆಕಾಶದೆತ್ತರದಲ್ಲಿ ಇದ್ದೀರಾ, ಮುಂದೆಯೂ ಕೂಡ ಅಲ್ಲೇ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಕಮಿಂಗ್ ಇನ್ ಮೈ ಲೈಫ್ ಎಂದು ಕಣ್ತುಂಬಿಕೊಂಡು ಹೇಳಿದನು. ಅವನ ಬೇಸರದ ಮುಖಭಾವವನ್ನು ನೋಡಿದವಳು ಅವನನ್ನು ನಗಿಸುವ ಸಲುವಾಗಿ, ಇದು ಸ್ವಲ್ಪ ಓವರ್ ಆಯ್ತು ಅನಿಸಲಿಲ್ಲವ ಎಂದಳು ನಗುತ್ತಾ. ಹೌದಾ, ಓವರ್ ಆಯ್ತಾ? ಆಗ್ಲಿ ಬಿಡಿ ಎಂದು ತಾನು ನಕ್ಕನು. ಅವನ ನಗುವನ್ನು ನೋಡಿದವಳು, ಆದ್ರೂ ಹೆಣ್ಣಿನ ಮೇಲೆ ನಿಮಗೆ ಇರುವ ಗೌರವವನ್ನು ನೋಡುತ್ತಿದ್ದರೆ ನಿಮ್ಮ ಮೇಲಿನ ಗೌರವ ಹೆಚ್ಚಾಗುತ್ತದೆ. ಥ್ಯಾಂಕ್ ಯು ಸೋ ಮಚ್ ಎಂದಳು. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನೀವಲ್ಲ. ಥ್ಯಾಂಕ್ ಯು ಸೋ ಮಚ್, ಲಾರ್ಡ್ಸ್ ಆಫ್ ಲವ್ ಎಂದು ಖುಷಿಯಿಂದ ಹೇಳಿದವನ ಮಾತಿಗೆ, ನೀವು ಇಲ್ಲೇ ಇದ್ರೆ ಅಂಗಡಿಗೆ ಹೋಗೋದು ತಡವಾಗುತ್ತದೆ, ಹೋಗಿ ಎಂದಳು. ಪರವಾಗಿಲ್ಲ, ನಿಮ್ಮ ಮಾವ ಅರ್ಥ ಮಾಡ್ಕೋತಾರೆ ಎಂದು ಹೇಳಿ ಮತ್ತೆ ನಕ್ಕನು. ರಾಮಚಂದ್ರರು ಎಂತಹ ಒಳ್ಳೆಯ ಮನುಷ್ಯ ಎಂದು ಅವಳಿಗೂ ಕೂಡ ಅರಿವಿದೆ. ಹಾಗಾಗಿ ಅವಳು ಕೂಡ ಅವನ ನಗುವಿಗೆ ಮುಗುಳು ನಕ್ಕವಳು. ಇದನ್ನು ನೆನೆದವಳ ಮನಸ್ಸು ಬಹಳ ವೇದನೆ ಅನುಭವಿಸಿತು. ಅಲ್ಲಿ ಒಂದು ಸುಖ ಇಲ್ಲ ಎಂದರೆ ಇನ್ನೊಂದು ಸಂತೋಷ ಮನೆ ಮಾಡಿತು. ಆ ವ್ಯಕ್ತಿಯ ಒಳ್ಳೆಯತನವೇ ನನ್ನನ್ನು ಹೀಗೆ ಕಾಡುತ್ತಿದೆ. ಅವರು ಕೊಡುತ್ತಿದ್ದ ಗೌರವ, ಮಾತನಾಡಿಸುತ್ತಿದ್ದ ರೀತಿ ಯಾವುದನ್ನು ನನ್ನಿಂದ ಮರೆಯಲು ಆಗುತ್ತಿಲ್ಲ ಎಂದು ಹೇಳಿಕೊಂಡವಳು ಬಿಕ್ಕಣಿಸಲು ಶುರು ಮಾಡಿದಳು. ಮುಂದುವರಿಯುವುದು. ಧನ್ಯವಾದಗಳು.